ಗ್ರಾಸ್ ಕಾರ್ಪ್ ಬಸ್ ಗ್ರಾಸ್ ಕಾರ್ಪ್ ಇನ್ನೊಂದು ಕಾಮನ್ ಕಾರ್ಪ್ ಆ ಕಡೆ ಇದೆ ಸರ್ ಕಾಮನ್ ಕಾರ್ಪ್ ಅದೇ ಕಟ್ಲ ಅಂತಾರ ಸ್ವಲ್ಪ ಹೌದು ಕಡೆ ಮಟ್ಟ ಅಲ್ಲೇ ಫಾರ್ಮ್ ಇದೆಯಲ್ಲ ಇದು ಗ್ರಾಸ್ ಕಾರ್ಪ್ ಅದು ಕಾಮನ್ ಕಾರ್ಪ್ ಹಾಂ ಸರ್ ಇದು ನಮ್ಮ ಕಡೆ ಮಟ್ಟದಲ್ಲಿ ಫಾರ್ಮ್ ಇದೆ ಸರ್ ನಿನ್ನೆ ಇವನ್ ಅದನ್ನು ಅದೇ ತರ ಇದು ಕಾಮನ್ ಕಾರ್ಪ್ ಇದೀಗ ಗಣ್ಯರಿಂದ ವಸ್ತು ಪ್ರದರ್ಶನ ಮಳಿಗೆಗಳ ವೀಕ್ಷಣೆ. ಈ ಬಾರಿ ಒಟ್ಟು 115 ವಸ್ತು ಪ್ರದರ್ಶನ ಮಳಿಗೆಗಳ ಪ್ರದರ್ಶನ. ವಿವಿಧ ಮಂದಿ ತಾಯಿಗಳು ವಿದ್ಯಾರ್ಥಿಗಳು ವಿವಿಧ ಕೃಷಿ ಸಂಬಂಧಿತ ಇಲಾಖೆಯ ಮಳಿಗೆಗಳು, ವಿಶ್ವವಿದ್ಯಾಲಯದ ಮಳಿಗೆಗಳು, ಕೃಷಿ ಪರಿಕರ ಸಂಸ್ಥೆಗಳಿಂದ ಬೀಜ, ಗೊಬ್ಬರ, ಸಸ್ಯ ಸಂರಕ್ಷಣಾ ಕೃಷಿ ಯಂತ್ರೋಪಕರಣ ಮಳಿಗೆಗಳು, ಉತ್ಪನ್ನಗಳ ಮಳಿಗೆಗಳು, ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರ ವಸ್ತು ಪ್ರದರ್ಶನ ಮಳಿಗೆಗಳು ಹಾಗೂ ವಿವಿಧ ಸಾಂಬಾರು ಬೆಳೆಗಳ ನರ್ಸರಿಗಳು, ತೋಟಗಾರಿಕಾ ಬೆಳೆಗಳ ನರ್ಸರಿಗಳು ಕೃಷಿ ಮತ್ತು ತೋಟಗಾರಿಕಾ ಮೇಳದ ಪ್ರಮುಖ ಆಕರ್ಷಣೆಗಳು. ದಯಮಾಡಿ ಎಲ್ಲ ರೈತ ಬಾಂಧವರು, ಬೆಳೆಗಾರರು, ಕೃಷಿ ಸಂಬಂಧಿ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಭಾಂಗಣದ ಒಳಭಾಗದಲ್ಲಿ ಆಸೀನರಾಗಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಡ್ರೆಸ್ ಕೋಡ್ ಬಾರಿ ಚೆನ್ನಾಗಿದೆ. ನಿಮ್ಮ ಸಂಘದಲ್ಲಿ ನಾನು ಮೆಂಬರು. ದಯಮಾಡಿ ಎಲ್ಲ ರೈತ ಬಾಂಧವರು, ವಿದ್ಯಾರ್ಥಿಗಳು, ಬೆಳೆಗಾರರು, ಕೃಷಿ ಸಂಬಂಧಿ ಇಲಾಖೆಯ ಅಧಿಕಾರಿಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸಭಾಂಗಣದ ಒಳಭಾಗದಲ್ಲಿ ಆಸೀನರಾಗಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಸರಸ್ವತಿ ಗಂಟಲಲ್ಲಿ ಎಲ್ಲ ಈ ಪಿಚ್ಚಲ್ಲಿ ಆಡ್ತಾರೆ ಕೇಳಿದೆ ಸರ್ ಬನ್ನಿ. ಆಮೇಲೆ ಅವ್ರು ಕೇಳ್ತಾರೆ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮ ಇದೆಯಾ ಅಥವಾ ಸಂತಾಪ ಸಭೆ ಮಾಡಿ ಇದು ನಾವು ಒಂದು ಇದು ಮಾಡ್ತೀವಿ. ಏನಂದ್ರೆ ಟೆಕ್ನಿಕಲ್ ಅಧಿವೇಶನ ಅಂದ್ರೆ ರೈತರಿಗೆ ಈಗ ಕಾಫಿ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಕ್ವಶನ್ ಅಂಡ್ ಆನ್ಸರ್ ಮಾತಾಡ್ತಾರೆ ಅಷ್ಟೇ. ಬೇರೆ ಸ್ಟೇಜ್ ಪ್ರೋಗ್ರಾಮ್ ಇಲ್ಲ. ಬಟ್ ಇದು ಮಳಿಗೆಗಳೆಲ್ಲ 2 ದಿವಸ ಇರ್ತದೆ. ಜನ ಜಾಸ್ತಿ ಬಂದ್ರೆ ಇನ್ನೊಂದ್ಸಲ ಜಾಸ್ತಿ ಮಾಡ್ತೀವಿ. ಒಂದು ದಿವಸ ಇನ್ನೂ ಜಾಸ್ತಿ ಜನ ಜಾಸ್ತಿ ಬಂದ್ರೆ ನಾಳೆ ನಾಳೆ ಯಾಕಂದ್ರೆ ಮತ್ತೆ ಇದೆಲ್ಲ ಹಾಕಿದೆಲ್ಲ ಮತ್ತೆ ತೆಗೆದೆಲ್ಲ ಕಷ್ಟ ಆಗ್ಬಿಡುತ್ತೆ. ಎಲ್ಲ ರೈತರು ನೋಡ್ಲಿ ಮಾತಾಡಿದ್ರೆ ಬೇಡ, ಸಭಾ ಕಾರ್ಯಕ್ರಮ ಬೇಡ. ಓಕೆ ಸರ್. ಹಾಂ ಓಕೆ ಸರ್. ನನ್ನ ಚಾನಲ್ ಹಾಂ ಆಮೇಲೆ ನಮಸ್ಕಾರ ನಮಸ್ಕಾರ ನಮಸ್ತೆ. ಒಳ್ಳೆದಾಯ್ತು ಬಿಡಿ. ಹೌದ್ರಾ ಫೋಟೋ ಒಳಗಡೆ ತೆಗೆದ್ರಿ.
ಮಾಡಿ ಎಲ್ಲ ರೈತ ಬಾಂಧವರು ಬೆಳೆಗಾರರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೀಗ ಗೌರವಾನ್ವಿತ ಕೆಂಪುದಾಕು ರಾಜು ಸಿಗಲ್ಲ ಹಾಗೂ ಗಣ್ಯರಿಂದ ರಾಷ್ಟ್ರೀಯ ಪೂಜೆ ಮೂಲಕ ಕೃಷಿ ಮತ್ತು ತೋಟಗಾರಿಕಾ ಮೇಳಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದೀಗ ಗೌರವಾನ್ವಿತ ಕುಲಪತಿಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರುಗಳು ಗಣ್ಯರಿಂದ ಭತ್ತದ ರಾಷ್ಟ್ರೀಯ ಪೂಜೆ ಮೂಲಕ ಕೃಷಿ ಮತ್ತು ತೋಟಗಾರಿಕಾ ಮೇಳದ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಲೆನಾಡಿನ ಬೆಳೆಗಳ ಅನಾವರಣ ಮಾಡಬೇಕೆಂದು ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇವೆ. ಇದೇ ರೀತಿ ಗಣ್ಯರಲ್ಲಿ ವಿನಂತಿ, ಮಲೆನಾಡಿನ ಪ್ರಮುಖ ಬೆಳೆಗಳ ಅನಾವರಣ ಮಾಡುವುದರ ಮೂಲಕ ಕೃಷಿ ಮತ್ತು ತೋಟಗಾರಿಕೆ ಮೇಳದ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಮಲೆನಾಡಿನ ಪ್ರಮುಖ ಬೆಳೆಗಳ ಅನಾವರಣದೊಂದಿಗೆ ಈ ಬಾರಿಯ ಕೃಷಿ ಮತ್ತು ತೋಟಗಾರಿಕಾ ಮೇಳದ ವಿದ್ಯುಕ್ತ ಚಾಲನೆ. ಇದೀಗ ಮಲೆನಾಡಿನ ಪ್ರಮುಖ ಬೆಳೆಗಳಾದ ಭತ್ತ ಮತ್ತು ಕಾಳುಮೆಣಸಿನ ಅನಾವರಣದೊಂದಿಗೆ ಈ ಬಾರಿಯ ಕೃಷಿ ಮತ್ತು ತೋಟಗಾರಿಕಾ ಮೇಳದ ವಿದ್ಯುತ್ ಚಾಲನೆ. ಯಾವುದೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಸ್ಥಿರ ಕೃಷಿಗೆ ವಿನೂತನ ತಂತ್ರಜ್ಞಾನಗಳು ಎಂಬ ಶೀರ್ಷಿಕೆಯಲ್ಲಿ ಆಯೋಜಿಸಿರುವ ಕೃಷಿ ಮತ್ತು ತೋಟಗಾರಿಕಾ ಮೇಳಕ್ಕೆ ಆಗಮಿಸಿರುವ ಗಣ್ಯರಿಗೆ ಆತ್ಮೀಯವಾದ ಸ್ವಾಗತ. ಹಾಗೂ ಮಲೆನಾಡಿನ ಪ್ರಮುಖ ಬೆಳೆಗಳ ಅನಾವರಣದೊಂದಿಗೆ ಈ ಬಾರಿಯ ಕೃಷಿ ಮತ್ತು ತೋಟಗಾರಿಕೆ ಮೇಳದ ಚಾಲನೆ. ದಯಮಾಡಿ ಗಣ್ಯರೆಲ್ಲರೂ ವೇದಿಕೆ ಮೇಲೆ ಗ್ಯಾಸ್ ಸೇಫ್ಟಿ ಸರ್ ಡೆಮೋ ನೋಡಿ. ದಯಮಾಡಿ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ವಿನೂತನ ತಂತ್ರಜ್ಞಾನಗಳು ಎಂಬ ಶೀರ್ಷಿಕೆಯಲ್ಲಿ ಆಯೋಜಿಸಿರುವ ಕೃಷಿ ಮತ್ತು ತೋಟಗಾರಿಕಾ ಮೇಳಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಸ್ವಾಗತ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗುರುವಾರ ರಾತ್ರಿ ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ತೀವ್ರ ಸಂತಾಪವನ್ನು ವಿಶ್ವವಿದ್ಯಾಲಯದ
ಏನಣ್ಣ ಸಮಾಚಾರ? ಮ್ಯಾನೇಜ್ಮೆಂಟ್ ಜಾಸ್ತಿ ಸ್ಪೂನು ನನ್ನ ಮಗ ತಗೊಂಡು ಜ್ಯೂಸ್ ಕುಡಿ ಬನ್ನಿ. ವೆರೈಟಿ ಹಾಕೋದು ಬಿಡ್ಕೊಂಡು ಬರೀ ಇಷ್ಟೇ ಹಾಕಿರಲ್ಲ. ಇಷ್ಟ ಹಾಕಿ ಹಾಕ್ತಾರೆ ಜಾಸ್ತಿ. ನೀವೇನು ವ್ಯಾಪಾರ ಮಾಡಿದ್ರಿ ಈಗ? ಮಸಾಲೆ ಮಜ್ಜಿಗೆ ಎದೊಂಡ ಮನೇಲಿ ಹೋಗಂಗಿಲ್ಲ ಅವರಿಗೆ ದೇವನು ಸಾರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೊಡ್ತಾರೆ, ಪುಡಿ ಎಲ್ಲ ಮಂಜು ನೋಡಿರ್ತೀವಿ ನಮ್ಮನ್ನು. तम जिगला व्यापार कर ना आदे होती काहे ನಮಸ್ತೆ. ಇಲ್ಲ ಸರ್, दिल्ली केळा विकला दिल्ली ಅಂದ್ರೆ ಭಾರಿ ಟೇಸ್ಟ್ ಇದೆ, ತುಂಬಾ ರುಚಿ. ರಾಗಿಯಿಂದ ಮಾಡಿದ್ರೆ ರುಚಿ ರುಚಿ ರಾಗಿ ಬೋಟಿ ತುಂಬಾ ಟೇಸ್ಟ್ ಇದೆ, ಸ್ಪೆಷಲ್ ಟೇಸ್ಟ್. ರಾಗಿ ತಿಂದನು ಗಟ್ಟಿಯಾದ, ಅಕ್ಕಿ ತಿಂದನು ಹಕ್ಕಿ ಆದನಿಗೆ ಹೆಲ್ತಿ ಫುಡ್. ರಾಗಿ ತಿಂದನು ನಿರೋಗಿ, ಭಾರಿ ಟೇಸ್ಟ್ ಇರುತ್ತೆ ನೋಡಿ. ದೊಡ್ಡರು ಚಿಕ್ಕರು ಎಲ್ಲ ತಿನ್ಬೋದು, ತಿನ್ನಿ ತಗೊಂಡೋಗಿ. ಏನಿದ್ರಲ್ಲೇನು 100 ರೂಪಾಯಿ ಖರ್ಚು ಮಾಡಿದೆ ಅಷ್ಟೇ. ಆಸ್ತಿ ಹಡವು ಸಂಪಾದನೆ ಏನು ಕೊಂಡಂಗಿಲ್ಲ, ಬರೀ 100 ರೂಪಾಯಿ ಒಟ್ಟಿಗೆ ಖರ್ಚು ಮಾಡಿ ತಿನ್ನಿ.
ಅವರು ಸರ್ ತುರುವೇಕೆರೆ ತಾಲೂಕು ಸರ್, ತುಮಕೂರು ಜಿಲ್ಲೆ ಸರ್, ತಂಡಗ ಗ್ರಾಮ ಪಂಚಾಯತಿ ಸಾದರಹಳ್ಳಿ ಅಂತ ಸರ್. ಏನು ಹೆಸರು ಸರ್ ನನ್ನ ಹೆಸರು ಮುನಿಸಿದ್ದಯ್ಯ ರೇಣುಕಮ್ಮ ಅಂತ. ಯಾವ ನಿಮ್ಮದು? ತುರುವೇಕೆರೆ ತಾಲೂಕು ಗ್ರಾಮ ಪಂಚಾಯತಿ. ಸ್ವಲ್ಪ ಕಮರ್ಷಿಯಲ್ ತುಂಬ ಐತೆ ಈ ಕಡೆ ಕೊಲಂ ಜಾಸ್ತಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಐತೆ ಎಷ್ಟು ತಲೆ ಅದು 50 ಸರ್. ತಲೆನೋವು, ಶೀತ, ಹಲ್ಲು, ಹುಳ ಹಲ್ಲು, ಕಫ, ಕೆಮ್ಮಿಗೆಲ್ಲ ಬರುವಂಥದ್ದು. ಈ ಕೆಂಪು ತಲೆಬರು ನೋವುಗಳು ಬರುತ್ತೆ, ಕಾಲು ನೋವು, ಕೈ ನೋವು, ಸೊಂಟ ನೋವು, ಮಂಡಿ ನೋವು, ಈ ಉಳುಕಿದೆ, ಪೆಟ್ಟಾಗಿದೆ, ಅಲ್ಲಿ ಇಲ್ಲಿ ಕೊಡಿ ಸರ್, ಗ್ರೀನ್ ಕೊಡಿ ಸರ್ ಸ್ವಲ್ಪ. ಹಾಂ ಹೇಳಿ ಸರ್. ತಲೆನೋವಿಗೆ ಸರ್, ಅದು ತಲೆನೋವು, ಶೀತಕ್ಕೆ, ಹಲ್ಲುಗೆ, ಹುಳ ಹಲ್ಲಿಗೆ, ಕಫಕ್ಕೆ, ಕೆಮ್ಮಿಗೆ ಈ ಕೆಂಪು ತಲೆ ನೋವುಗಳೇ ಬರುತ್ತೆ ಸರ್. ಕಾಲು ನೋವು, ಕೈ ನೋವು, ಸೊಂಟ ನೋವು, ಈ ಮಂಡಿ ನೋವು, ಉಳುಕಿದೆ, ಪೆಟ್ಟಾದದ್ದು, ವಾಯುವಾದದ್ದು, ಚಿಕನ್ ಹಳೆ ಯೂಸ್ ಆಗುತ್ತೆ. ಮತ್ತೆ ನೋವಿದೆ ಅಂತ ಮಸಾಜ್ ಮಾಡೋದು ಸರ್. ಮಂಡಿ ನೋವು 100 ಸರ್. ಇದು 130 ಮೆಡಿಕಲ್ ಇದೆ. 2 ಮಂಡಿಗೆ 100 ರೂಪಾಯಿ ಮಾತ್ರ. ಈಗ ನೋವಿದೆಯೋ ಫ್ರೀಯಾಗಿ ಹಚ್ಕೊಂಡು 10 ನಿಮಿಷ ಅಡ್ಡಾಡಿ ಬನ್ನಿ, 10 ನಿಮಿಷ ರಿಸಲ್ಟ್ ಇದೆ. ಇದು ಮನೆಗೆ ತಗೊಂಡು ಯಾರು ಹೇಳಿದ್ ಮೇಡಮ್? ಕೇಳಂಗಿತ್ತ. ಅದು ಮೆಡಿಕಲ್ ತಗೊಳ್ಳಿ 135, ಇಲ್ಲ ಪ್ರಚಾರಕ್ಕೆ 100 ರೂಪಾಯಿ ಮಾತ್ರ. ನೋವಿದ್ರೆ ಫ್ರೀಯಾಗಿ ಹಚ್ಕೊಳ್ಳಿ ಯಜಮಾನ, 10 ನಿಮಿಷ ರಿಸಲ್ಟ್ ಇದೆ. ಇದು ಮನೆಗೆ ತಗೊಂಡು ಹೋಗಿ ಗುಣಾಕತ್ ಹೇಳ್ಕೊಡು ಸುಳ್ಳು, ಇಲ್ಲೇ ಹಚ್ಚಿ ನೋಡೋದು, ಗುಣಾಕಟ್ ಮತ್ತೆ ಮೆಡಿಕಲ್ ತಗೊಳ್ಳು. ಎಲ್ಲ ಒಂದೇ ರೇಟ್. ಒಂದೇ ರೇಟ್ ಬಿಕಾಸ್ ಇದು ಮ್ಯಾಂಗೋ ಎಲ್ಲ ಎಕ್ಸ್ಪೆನ್ಸ್ ಆಗುತ್ತೆ. ಕಂಪೇರ್ ಮಾಡಿದ್ರೆ ಮ್ಯಾಂಗೋ ಕಾಸ್ಟ್ಲಿ ಅಲ್ಲ. ಸೊ ಮ್ಯಾಂಗೋ ಒಂದು ಇದಾಗುತ್ತೆ. ಗೋವಾ ಬೆಳೆದಿರೋದು ಆರ್ಗ್ಯಾನಿಕಲ್ ಮಾಡಿರೋದು ಅಂದರೆ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್. ಸೊ ಮನೇಲಿ ಬೆಳೆದು ಮಾಡಿರೋಂಥ ಹಣ್ಣಿಂದು 2 years ಓಲ್ಡ್ ವ್ಯಾಲ್ಯೂ ಸರ್. ಅಡ್ರೆಸ್ ಅಲ್ಲೇ ಇದೆ, ಲೈಸೆನ್ಸ್ ಆಗುತ್ತೆ. ದೋಣಿಗಲ್ ಅಂತ ಇದೆ, ಸ್ಯಾಂಪಲ್ ಇದೆ. ಇವತ್ತು ಬುಕ್ಸ್ಗಳನ್ನ ಯಾರು ಓದ್ತಾರೆ ಸರ್? ಎಲ್ಲರೂ ಓದ್ತಾರೆ. ಯಾರು ಜ್ಞಾನ ತಿಳ್ಕೊಬೇಕು ಅಂತ ಇರ್ತಾರೋ ಅದೆಲ್ಲರೂ ಓದ್ತಾರೆ. ಅವರು ಹೊರಗಡೆನೆ ಬರಲ್ಲ, ಅದ್ರಲ್ಲಿ ಬರಲ್ಲ. ಕೆಲವೊಂದು ಸೊಳ್ಳೆ ಬಂದಲ್ಲಿ ಒಳಗೆ ಬರುತ್ತಲ್ಲ, ಅದರಲ್ಲಿ ಬರಲ್ಲ, ಅದರಲ್ಲೇನೆ ಸಾಯಿ. ಜೇನುತುಪ್ಪ 1/2 kg ಸಿಗೇಟೆ
100 rupees. ಒರಿಜಿನಲ್ ನಮ್ಮಲ್ಲೇ ಕಾಯಿನ ಕಲೆಕ್ಟ್ ಮಾಡಿ ಪೌಡರ್ ಡ್ಯಾಂಡ್ರಫ್ ಎಲ್ಲ ಹೋಗ್ತದೆ. ಪರ್ಮೆಂಟ್ ಮಾಡ್ಬೋದು ಒಂದ್ಸಲ ಹಾಲಿನ ಯಾವ್ದು ಬೇಕಾದ್ರೆ ಅನ್ಸ್ಬೋದು. ಟೈಲ್ಸ್, ಗ್ರಾನೈಟ್, ಸ್ಟೀಲ್, ಕಬ್ಬಿಣ, ತಾಮ್ರ, ಹಲ್ಲಿನ ಯಾವ್ದು ಬೇಕಾದ್ರೆ ಅನ್ಸ್ಬೋದು. 100 ರೂಪಾಯಿ ತಗೊಳ್ಳಿ ಮೇಡಮ್ ಪ್ಯಾಕೆಟ್. ನಿಮಗೆ ಹಾಲು ಪರ್ಪಸ್ ಇರುತ್ತೆ ನೋಡಿ, ಒಂದು ಪ್ಯಾಕೆಟ್ 100 ರೂಪಾಯಿ ಇದೆ ಮೇಡಮ್. 2 ಪ್ಯಾಕೆಟ್ ಇರುತ್ತೆ 100 ರೂಪಾಯಿ ನೋಡಿ. 2 ಸ್ಟಿಕ್ ಇರುತ್ತೆ ಒಂದು ಪ್ಯಾಕೆಟಲ್ಲಿ. ನೀವು ಹಾಲಿನ ಯಾವ್ದು ಬೇಕಾದ್ರೆ ಪ್ಯಾಚ್ ಮಾಡ್ಬೋದು ನೋಡಿ. ಥರ ಬೆಂಕಿಲಿ ಹೀಟ್ ಮಾಡ್ಬಿಟ್ಟು ಹಾಕೋದು. ತೋರಿಸಿ ನೋಡಿ, ಡೆಮೋ ಐತೆ ನೋಡಿ. ನಿಮ್ಗೆ ಯಾವ್ದು ರೀತಿ ಹೊಡೆದಿಲ್ಲ. ಎಕ್ಸಾಂಪಲ್ ನಿಮಗೆ ಸಿಂಟ್ಯಾಕ್ಸ್ಗೆ ಈ ಸಾಲಿಡ್ ಸಿಂಟ್ಯಾಕ್ಸ್ ಬನ್ನಿ ತೋರಿಸ್ತೀನಿ ಬನ್ನಿ. ಈ ಸಾಲಿಡ್ ಸಿಂಟ್ಯಾಕ್ಸ್ ಮತ್ತು ದೊಡ್ಡ ದೊಡ್ಡ ಬ್ಯಾರಲ್ಗಳು, ಬಕೆಟ್, ಕಡಪನ ಡ್ರಮ್, PVC ಪೈಪ್ಗಳು ಯಾವ್ದು ರೀತಿ ಹೊಡೆದಿಲ್ಲ ನೋಡಿ ಸರ್. ಹಿಂಗೆ ಸರ್ ಹೊಡೆದಿದ್ರೆ ಮಾಡಿ ಸ್ಟಿಕ್ ಇದೆಯಲ್ಲ, ಈ ಸ್ಟಿಕ್ನ ಕಾಲಿ ಹೀಟ್ ಮಾಡ್ಬೋದು. 10 ಸೆಕೆಂಡ್ ಬೆಂಕಿ ಇಡಿ. ಸಿಗರೇಟ್ ಲೈಟ್ರ್ ಮತ್ತು ಗ್ಯಾಸ್ ಸ್ಟೋವ್ಗೆ ಹೀಟ್ ಮಾಡಿ ಜೆಲ್ ಥರ ಫಾರ್ಮ್ ಆಗುತ್ತೆ. ಆ ಜೆಲ್ನೇ ಮಾಡಿ ಎಲ್ಲಿ ಹೊಡೆದ್ರೆ ಫಸ್ಟ್ ಒಂದು ಸೈಡ್ಗೆ ಅಂಟಿಸಿ, ನೀವು ನೀರಿದ್ರು ಅಂಟಿಸ್ಬೋದು, ನೀರಿಲ್ಲ ಅನ್ಕೊಂಡು ಅನ್ಸ್ಬೋದು. ಜಸ್ಟ್ ರಬ್ ಮಾಡಿದ್ರೆ ಆಯ್ತು ನೋಡಿ. ಹಿಂಗೆ ಪರ್ಮನೆಂಟ್ ಫಿಕ್ಸ್ ಆಗ್ಬಿಡ್ತೈತೆ ಒರೆಸ್ಬಿಟ್ರೆ. ಅದೇ ರೀತಿ ಅನಿಸ್ತಿದ್ರೆ PVC ಪೈಪ್ಗಳಿಗೆಲ್ಲ ಹಾಕ್ಬೋದು. PVC ಪೈಪ್, CPVC, ಕರೆ ಪೈಪ್, ಸ್ಪ್ರಿಂಕ್ಲರ್ ಪೈಪ್ ಅನ್ಸ್ಬೋದು. ನೋಡಿ ಗ್ರ್ಯಾಂಡ್ಗಳೆಲ್ಲ ಹೊಡೆದಾಗ ಗ್ರ್ಯಾಂಡ್ ಅನ್ಸ್ಬೋದು. ಟೈಲ್ಸ್ಗೆಲ್ಲ ಅನ್ಸ್ಬೋದು. ಮೆಟಲ್ಗಳೇ ಹಾಕೊಂಡು ವಿತೌಟ್ ಸ್ಕ್ರೂ ಇಲ್ದೆಲ್ಲ ಅನ್ಸ್ಬೋದು. ನಿಮಗೆ ಹಾಲು ಪರ್ಪಸ್ ಇರುತ್ತೆ. ನಿಮಗೆ ಯಾವ್ದು ಬೇಕಾದ್ರೆ ಅನ್ಸ್ಬೋದು. ಹಾಲಿನ ನೋಡಿ ನೋಡಲಿಕ್ಕಿಲ್ಲ ತಲೆ, ಕೈ, ಕಾಲು, ಮಣಕಾಲು, ಬೆನ್ನು, ನೆಗಡಿ, ಕಫ, ಎಲ್ಲ ಆಯುರ್ವೇದಿಕ್ ಬರ್ತದೆ. ಅದು 100 ರೂಪಾಯಿ ನೋಡಿ. ಈಗ ಹೆಡ್ಡೇಕ್ ಅಂದರೆ ಸ್ವಲ್ಪ ಹೇಳ್ಕೊಂಡು ಅಷ್ಟು ಪವರ್ ನೋಡಿ. ಎಲ್ಲ ಆಯುರ್ವೇದಿಕ್ ನೋಡಿ. ಪ್ರತಿಯೊಂದು ನೋವುಗಳೇ ಒಂದು ರಾಮಬಾಣ ಇದೆ. ನೋಡಿ ಬೇಡ ಸರ್ ಒಂದು ತಿರ್ಸ್ಬೋದಲ್ಲ ಸರ್, ತಿರ್ಸ್ಬೋದಲ್ಲ? ನೆಕ್ಸ್ಟ್ ಇರ್ಬೋದು.
ಗೊತ್ತು ಅದಕ್ಕೆ ನೀವು ಚೆನ್ನಾಗಿದ್ದೀರಾ ಸರ್? ಇಲ್ಲ ಇಲ್ಲ ಇಲ್ಲಿ ನೋಡಿ ಆಂಟಿ ಆದ್ರೆ ಬನ್ನಿ. NLM ಸ್ಕೀಮ್ ಅಂತ ಇದೆ, ಅದರಲ್ಲಿ ನಿಮಗೆ 80% ಸಿಗ್ತಿದೆ. ಮೂರೇ ಇದೆ. ಮೇಜ್ ಹಾಕಿದೆ, ನಾಲ್ಕು ಮೈನೆ ಹೊಸ ಸಾವಿರ ಮೇಜ್ ಹಾಕಿ ಜಪಾನಿ ಜಪಾನಿ 2.5 ಲಕ್ಷ ಅಂದ್ರೆ ಫೇಮಸ್ ಆಗಿರುತ್ತೆ. 2 ಲಕ್ಷ ಅಂದ್ರೆ ಬಂದು ಯೂಟ್ಯೂಬ್ ಅಲ್ಲಿ ಬಂದ ನೋಡಿ. ಟಾಪ್ 10 ಅಲ್ಲಿ ನಂಬರ್ 1 ಮಾವು. ಅದು ಸ್ವೇಟ್ ಲೈಮ್ ಅನ್ನೋದು. ಅದು ಬ್ಲಾಕ್ ಕಸ್ತೂರಿಂದ. ಯಾವ್ದು ಚೆನ್ನಾಗಿದೆ? ನಾಮ್ಡಾಕ್ ಮೈ ಚೆನ್ನಾಗಿದೆ. ಮಳೆ ಜಾಸ್ತಿ, ಬಿಸಿಲಲ್ಲಿ ನಡೆಯುತ್ತೆ ಚೆನ್ನಾಗಿದೆ. ಮಳೆ ಇಲ್ಲಿ ಈ ವೆದರ್ ಬರ್ತದೆ ಬಿಸಿಲಿರುವಲ್ಲಿ ನಟ್ರ ಆಯ್ತು. ನೀರು ಕಮ್ಮಿ ಕೊಂಡು ಬಿಚ್ಚದೇನ ಅದು ಮೇಲ್ ಹಾಕಿದ್ದೆ. ನಮಸ್ತೆ ಸರ್. ಅದು ಅವ್ರ ಆಫೀಸಲ್ಲಿ ಯಾರು ಇಲ್ಲ ಏನಿಲ್ಲ, ಗಾಡಿ ಐತಲ್ಲ, ಅದೇ ಮಲಗಿರ್ತಾನೆ ಅವನ್ನೇ ಡಿಸ್ಟರ್ಬ್ ಇಲ್ಲ. ಎಲ್ಲ ಇಲ್ಲಿ ಸೇರ್ಬಿಟ್ಟು ಹೋಗೋಣ. ಇಲ್ಲಿ ಕೂತ್ಕೊಳ್ರಿ, ಹಿಂಗೆ ಹೋಗೋಣ.
ನಮ್ಮೆಲ್ಲ ವಿನ್ ಟಿವಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇದುವರೆಗೂ ನೀವು ನೋಡಿದಂತಹ ಈ ಒಂದು ಲೈವು ಮೂಡಿಗೆರೆಯ ಹ್ಯಾಂಡ್ ಪೋಸ್ಟ್ನಲ್ಲಿರ್ತಕ್ಕಂತಹ ತೋಟಗಾರಿಕೆ ಮಹಾವಿದ್ಯಾಲಯ ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ ಇದರ ಒಂದು ಕೃಷಿ ಹಾಗೆಯೇ ತೋಟಗಾರಿಕಾ ಮೇಳ ಈ ಒಂದು ಕಾರ್ಯಕ್ರಮದ ಒಂದಷ್ಟು ತುಣುಕುಗಳನ್ನು ತಾವೆಲ್ಲರೂ ಕೂಡ ನೋಡಿದಿರಿ. ಮಾಜಿ ಪ್ರಧಾನಿಯಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ 7 ದಿನಗಳ ಶೋಕಾಚರಣೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಒಂದಷ್ಟು ಆ ಒಂದು ಸಂಭ್ರಮಕ್ಕೆ ಸ್ವಲ್ಪ ತೊಡಕು ಉಂಟಾಗಿದೆ. ಆದರೂ ಕೂಡ ಬಂದಂಥ ರೈತರಿಗೆ ಸರಿಯಾದಂಥ ಸೂಕ್ತವಾದಂಥ ಮಾಹಿತಿಗಳು ಹಾಗೆಯೇ ಸಲಹೆಗಳು ಸಿಗಬೇಕನ್ನುವಂತಹ ಯೋಚನೆ ಮಾಡಿ ಈಗಾಗಲೇ ರೈತರಿಗೆ ಮಾಹಿತಿ ಕೊಡುವಂತಹ ಹಾಗೆಯೇ ರೈತರಿಗೆ ಒಂದಷ್ಟು ಸಿಗಬಹುದಾದಂತಹ ಒಂದಷ್ಟು ವಸ್ತುಗಳ ಮಳಿಗೆಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಈಗ ಸಾಕಷ್ಟು ಮಳಿಗೆಗಳು ನೋಡಿದ್ರಿ. ಇದು ಇವತ್ತು ಮತ್ತು ನಾಳೆ ಇರ್ತದೆ. ಒಂದು ವೇಳೆ ರೈತರು ಬರುವಂಥ ಸಂಖ್ಯೆ ಹೆಚ್ಚಾದರೆ ಅದನ್ನು ನಾಡಿದ್ದು ಕೂಡ ವಿಸ್ತರಿಸ್ತೀವಿ ಅನ್ನುವಂಥ ಮಾತನ್ನು ವಿ ಸಿ ಅವರು ಈಗಾಗಲೇ ಹೇಳಿದ್ದಾರೆ. ಇದನ್ನು ನಮ್ಮ ಸುತ್ತಮುತ್ತಲ ಹಾಗೆಯೇ ಹೊರಗಿನ ಜಿಲ್ಲೆಯ ರೈತರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ಒಂದು ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ.